everyone fun. ಜಾರ್ಖಂಡ್ನಲ್ಲಿ ಕಡೆ ಹಂತದ ಮತದಾನ ಇದು. ಮಹಾರಾಷ್ಟ್ರದಲ್ಲಿ ಇವತ್ತು ವೋಟಿಂಗ್ ಇದೆ. ಎರಡೂ ಕಡೆಯಲ್ಲಿಯೂ ಕೂಡ ಮತದಾನ ಪ್ರಕ್ರಿಯೆ ಒಂದು ಕಡೆ ಚುರುಕನ್ನು ಪಡ್ಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ 1 ಗಂಟೆ ಮಧ್ಯಾಹ್ನ 1 ಗಂಟೆವರೆಗೂ 32.18% ಮತದಾನ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಕಡಿಮೆ ಅಂತಲೇ ಹೇಳಿದ್ರು ಕಂಪೇರ್ ಮಾಡಿಕೊಂಡಾಗ. 1 ಗಂಟೆವರೆಗೂ 32.18% ಇಷ್ಟು ಮಾತ್ರ ಮತದಾನ ಆಗಿರೋದು. ಜಾರ್ಖಂಡ್ನಲ್ಲಿ 1 ಗಂಟೆವರೆಗೆ 47.92%. ಮಹಾರಾಷ್ಟ್ರಕ್ಕೆ ಹೋಲಿಸ್ಕೊಂಡ್ರು ಅಥವಾ ಜಾರ್ಖಂಡ್ ಆ್ಯಾವ್ರೇಜ್ ನಾವು ಲೆಕ್ಕ ಹಾಕೊಂಡ್ರು ಕೂಡ ಒಳ್ಳೆ ಮತದಾನ ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಅಲ್ಲಿ ಮಹಾರಾಷ್ಟ್ರದ ಎಲ್ಲ 288 ಕ್ಷೇತ್ರಗಳಿಗೆ ಒಂದೇ ಒಂದು ಹಂತದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಜಾರ್ಖಂಡ್ನಲ್ಲಿ ಎರಡನೇ ಹಂತದಲ್ಲಿ ಟೋಟಲ್ ಆಗಿ 38 ಕ್ಷೇತ್ರಗಳಿಗೆ ವೋಟಿಂಗ್ ನಡೀತಾ ಇದೆ. ಇವತ್ತು ಸಾಯಂಕಾಲನೇ ಇನ್ನೊಂದು ಕಡೆ ಎಕ್ಸಿಟ್ ಪೋಲ್ ಭವಿಷ್ಯ ಒಂದು ಕಡೆ ಹೊರಬೀಳಿದೆ. ಯಾರ ಮುಡಿಗೆ ಜಾರ್ಖಂಡ್, ಯಾರಿಗೆ ಮಹಾಗದ್ದುಗೆ ಒಂದು ಕುತೂಹಲ ಉಳ್ಕೊಳ್ತಾ ಇದೆ. ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ದೊಡ್ಡ ಎಲೆಕ್ಷನ್ ಕೂಡ ಇದು. ವಿಶೇಷವಾಗಿ ಮಹಾರಾಷ್ಟ್ರ ಅಂತ ಬಂದಾಗ ಒಂದು ವಾಣಿಜ್ಯ ಚಟುವಟಿಕೆ ಹೆಚ್ಚಿರತಕ್ಕಂತಹ ಒಂದು ರಾಜ್ಯ ಅದು. ಅದರಲ್ಲೂ ಕೂಡ ಮುಂಬೈ ವಾಣಿಜ್ಯ ರಾಜಧಾನಿ ಅಂತಲೇ ಅದನ್ನು ಕರೀತಾರೆ. ಎಲ್ಲ ಕಾರಣಗಳಿಗಾಗಿ ಮತ್ತು ಮಹಾರಾಷ್ಟ್ರದಲ್ಲಿ ಏಕನಾಥ ಶಿಂಧೆ ಬಣ, ಬೇರೆ ಬೇರೆ ಬಣಗಳು, ಶಿವಸೇನೆ, BJP, ಕಾಂಗ್ರೆಸ್, NCP ಎಲ್ಲ ತಿಕ್ಕಾಟಗಳ ಕಾರಣದಿಂದಾಗಿಯೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಚುನಾವಣೆ ಮಹಾರಾಷ್ಟ್ರದಲ್ಲಿ ನೋಡಿ, ಮಹಾಯುತಿ ಅಂತ ಇದು BJP ನೇತೃತ್ವದ ಒಂದು ಘಟಬಂಧನ ಇದು. ಇದರಲ್ಲಿ ಸ್ಪರ್ಧೆ ಮಾಡಿರೋದು BJP 149 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ, ಶಿಂಧೆ ಬಣ ಶಿವಸೇನೆ 81 ಸ್ಥಾನಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. NCP ಅಜಿತ್ ಪವಾರ್ ಬಣ 59 ಕ್ಷೇತ್ರಗಳಲ್ಲಿ ಇವರು ಸ್ಪರ್ಧೆಯನ್ನು ಮಾಡಿದರೆ, ಮಹಾವಿಕಾಸ್ ಅಘಾಡಿ ಒಂದು ಕಡೆ ಮಹಾಯುತಿ ಬಣ ಅಂಥೇಳಿ, ಒಂದು ಕಡೆ ಮಹಾವಿಕಾಸ್ ಅಘಾಡಿ ಅಂತೇಳಿ ಇದರಲ್ಲಿ ಕಾಂಗ್ರೆಸ್ನ ನೇತೃತ್ವ ಇರುತ್ತೆ. ಇಲ್ಲಿ ನೋಡಿ, ಕಾಂಗ್ರೆಸ್ 101 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ 95 ಸ್ಥಾನಗಳಿಗೆ ಇವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇವ್ರ ಕಡೆಯಿಂದ. NCPಯಿಂದ ಶರದ್ ಪವಾರ್ ಬಣ 86 ಸ್ಥಾನಗಳಿಗೆ. ಒಟ್ಟು ಮತದಾರರಲ್ಲಿರ್ತಕ್ಕಂಥದ್ದು 9.70 ಕೋಟಿ. ಇಷ್ಟು ಮತದಾರರು ಮುಂದೆ ಮಹಾರಾಷ್ಟ್ರದಲ್ಲಿ ಯಾರ ಆಳ್ವಿಕೆ ಬರಬೇಕು ಅಂಥೇಳಿ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ.